ತುಂಬಾ ಖುಷಿ ಆಗುತ್ತೆ. ತುಂಬಾ ಇಷ್ಟ. ನಾವೆಲ್ಲ ಒಂದು 2 ವರ್ಷ ಸ್ಕೇಲ್ ಬರ್ಬೇಕಂದ್ರೆ ಎಷ್ಟು ಕಷ್ಟಪಡಿ ನಮ್ಗೆ ಗೊತ್ತು. ಇವಾಗ ಅದೇ ಮೊದಲು ನಮ್ಮ ಅವರೆಲ್ಲ ಜಸ್ಟ್ ಏನೋ ಕಷ್ಟಪಟ್ಟು ಏನೋ ಮಾಡಿ ಹಾಸ್ಪಿಟಲ್ ಮುಂಚೆನು ಎಲ್ಲ ಅರೇಂಜ್ ಮಾಡೋದು ಹೋಗಿರೋದು. ಎಲ್ಲ ಇದನ್ನ ನೋಡ್ತಾ ಇರ್ತಾರೆ ಅವರು, ಖುಷಿ ಆಗುತ್ತೆ ಅವ್ರಿಗೂ. ಬಟ್ ಏನಂದ್ರೆ ನಮಗೆ ಇಲ್ಲಿ ನೋಡಿ ಅದನ್ನ ಖುಷಿ ಆಗುತ್ತೆ. ಅವರು ಸಿನಿಮಾದಲ್ಲಿ ಇದ್ದಾರೆ, ಇಲ್ಲಿ ನೋಡಿದಾಗ ಅದು ಒಂದು ಖುಷಿ ಆಗುತ್ತೆ, ನೋಡ್ದಂಗಾಗುತ್ತೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದೀವಿ ನಾವು, ಯಾಕಂದ್ರೆ ರಿಸಲ್ಟ್ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿ ಓಡುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಇದೆ. ಮೇಡಮ್ ಅವ್ರಿಗೆ ಸಿಬಿ ಲ್ಯಾಂಡ್ ಮಾರ್ಕ್ ಫಿಲ್ಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಬಯಸ್ತೀನಿ. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಿಂಗೆ ಸಪೋರ್ಟ್ ಇರಲಿ, ನಮ್ಗೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ, ಎಲ್ಲರೂ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡ್ಬಿಟ್ಟು ಒಂದು ಬಿಟ್ ಮಾಡಿ ಬೆಂಚ್ ಮಾರ್ಕ್ ಸೆಟ್ ಮಾಡೋಣ ನಾನು. ಥ್ಯಾಂಕ್ ಯು. ಇವಾಗ ತಾನೇ ಎಲ್ಲ ಸಿನಿಮಾ ನೋಡಿದ್ದೀರಾ? ಇವಾಗ ತಾನೇ ಎಲ್ಲ ಸಿನಿಮಾ ನೋಡಿದ್ದೀರಾ? ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಈಗ ಇವಾಗ ತಾನೇ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದ್ರು, ಕೊಪ್ಪಳ ಮತ್ತೆ ಬಾಲ್ಕಡೆಲ್ಲ ಸ್ವಲ್ಪ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಓಕೆ, ಮಂತ್ರಿ ಮೇಲೆ ಕೂಡ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಹೊಸಬನ್ಗೆ ಪ್ರಿಯಾಂಕ್ ಕೂಡ ಸಪೋರ್ಟ್ ಮಾಡಿ ಇಷ್ಟು ಅಂದ್ರೆ ತುಂಬಾ ಜನ ಸಿನಿಮಾಗೆ ಬರಲ್ಲ ಅಂತೀರಾ, ಅದನ್ನ ಸುಳ್ಳು ಮಾಡಿದ್ರೆ ಕಾಣ ಜನತೆ. ಯಾವಾಗಲೂ ನಾನು ಬದುಕಿರೋರ್ಗು ಅಷ್ಟೇ, ಸಿನಿಮಾ ಇಂಡಸ್ಟ್ರಿ ಋಣಿಯಾಗಿರ್ತೀನಿ. ಯಾಕಂದ್ರೆ ಒಬ್ಬ ಸೆಟ್ ಬಾಯನ್ನ ಇವತ್ತು ಪ್ರಿಯಾಂಕ ಮೇಡಮ್ ಈ ರೇಂಜ್ ಇವತ್ತು ಇಲ್ಲಿ ಬರೋಕ್ ಕಾರಣ ಏನಂದ್ರೆ ಅವರು ಮತ್ತೆ ಇವರು ಪ್ರೊಡ್ಯೂಸರ್ಗಳು ಪ್ರಿಯಾಂಕ ಮೇಡಮ್ 50 ದಿವಸ ಚಾನ್ಸ್ ಕೊಡೋದೇ ನಮಗೆ ಖುಷಿ ಆಗ್ತಿದೆ. ಈ ಅದ್ರ ಖುಷಿ ಹೇಳಕ್ ಆಗ್ತಿಲ್ಲ. ಬಟ್ ನೀವೆಲ್ಲ ಸಪೋರ್ಟ್ ಮಾಡೋದು ಸಿನಿಮಾ ನೋಡ್ಕತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಒಂದು ನಿಮ್ಮ ಫೇಸ್ಬುಕ್ ಎಲ್ಲರೂ ಕೂಡ ಟ್ಯಾಗ್ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನಮಸ್ಕಾರ. ಖಂಡಿತವಾಗ್ಲೂ ನಾನು ಪ್ರಸನ್ನ ಅವ್ರಿಗೆ ತುಂಬಾ ನೆನ್ಸ್ಕೊಂತಾ ಇದೀನಿ. ಇವತ್ತು ಕನಸು ಶರಣ್ ನಮ್ ಜೊತೆಲಿದ್ದಾರೆ ಅಂತ ತುಂಬಾ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಅವರು ಸ್ಪಿರಿಟ್ ಅಲ್ಲಿ ನಮ್ ಜೊತೆಲಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ. ಸೊ ತುಂಬಾ ಇಮೋಷನಲ್ ಆಗ್ತಾ ಇದೀನಿ ಇವತ್ತು. ಇದು ನಮ್ಮೆಲ್ಲರದು ಕನಸು. ನನ್ನ 50th ಸಿನಿಮಾ, ಬಟ್ ಒಂದ್ ತಂಡ ಇಲ್ಲದೆ ಖಂಡಿತ ಅದು ಸಾಧ್ಯನೇ ಆಗ್ತಾ ಇಲ್ಲ. 50 ಮೂವೀಸ್ ಟೀಮ್ಸ್ ಇಲ್ಲದೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಇದು ಒಂದ್ ದೊಡ್ಡ ಟೀಮ್ ಎಫರ್ಟ್. ನಮ್ಮ ಕೋ ಸ್ಟಾರ್ಸ್, ಕೋ ಆಕ್ಟರ್ಸ್, ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮೆಲ್ಲರಿಂದನೇ ನಾನು ಇವತ್ತು ಇಲ್ಲಿ ಮುಂದೆ ನಿಂತಿದ್ದೀನಿ. ನನ್ನ 50ನೇ ಚಿತ್ರ ರಿಲೀಸ್ ಆಗಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಚಿತ್ರನ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಚಲನಚಿತ್ರಕ್ಕೆ ನಿಮ್ ಸಪೋರ್ಟ್ ತುಂಬಾನೇ ಬೇಕು. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಇವತ್ತನೇ ಸಿನಿಮಾ ನೋಡಿದ್ರ? ಸಿನಿಮಾ ಅದ್ಭುತವಾಗಿ ಬಂದಿದೆ. ಹಿಂಗೆ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಮೂವಿ ನೋಡಿ ನಮ್ಮ ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು ಸರ್. ಬೇರೆ ಥಿಯೇಟರ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ, ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಇವಾಗ ಇದಾದ್ಮೇಲೆ ನಾವು ಬೇರೆ ಥಿಯೇಟರ್ಗೆ, ಮಾಲ್ಗೆ ಹೋಗ್ತೀವಿ, ವಿಸಿಟ್ ಮಾಡ್ತಾ ಇದೀವಿ. ಎಲ್ಲ ಕಡೆ ಚೆನ್ನಾಗಿ ಓಡ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಸಿನಿಮಾ ಅಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಹೌಸ್ಫುಲ್ ಶೋ ಇದೆ. ಜಾಗನೇ ಇರಲಿಲ್ಲ ಆಕ್ಚುಲಿ ಕೂತ್ಕೊಳ್ಳಿಕ್ಕೆ, ಅಷ್ಟು ಹೌಸ್ಫುಲ್ ಶೋಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಪ್ರಿಯಾಂಕಾ ಮೇಡಮ್, ಪ್ರೊಡ್ಯೂಸರ್ಸ್ ಅವರಿಗೆ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಪ್ಲೀಸ್ ನಮ್ಮ ಸಿನಿಮಾ ನೀವು ಆಕ್ಚುಲಿ ವಿನ್ ಮಾಡಬೇಕು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾಂಕಾ ಮೇಡಮ್ ಅವರು 50th ಮೂವಿ. ಬಟ್ ಈ ಟೈಮಲ್ಲಿ ನಾವು ಪ್ರಸನ್ನ ಸರ್ ಪ್ರೊಡ್ಯೂಸರ್ನ ಮಿಸ್ ಮಾಡ್ಕೊಳ್ತೀವಿ. ನನ್ನ ಒಳ್ಳೆ ಫ್ರೆಂಡ್ ಅವರು, ತುಂಬಾ ದಿನ ಅಂತ ನಾವು ತುಂಬಾ ಕನೆಕ್ಟಿವಿಟಿ ಇರ್ತೀವಿ. ಬಟ್ ಇವಾಗ ಅವ್ರು ಮಿಸ್ ಮಾಡ್ಕೊಂಡಿದ್ದೀವಿ. ಬಟ್ ಅವರು ಮೇಲಿಂದ ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಈ ಮೂವಿ ತುಂಬಾ ಸಕ್ಸಸ್ ಆಗೋದಕ್ಕೆ ಅವರು ನಮ್ಗೆ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಸೊ ಕನ್ನಡ ಮೂವಿನ ನಾವು ಇನ್ನೊಂದು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕು. ಸೊ ಈ ತರ ಮೂವಿಗಳನ್ನ ಸಪೋರ್ಟ್ ಮಾಡಿದ್ರೆ ಈ ತರ ಹೊಸ ಡೈರೆಕ್ಟರ್ ಬರ್ತಾರೆ, ಹೊಸ ಕಂಟೆಂಟ್ ಬರುತ್ತೆ. ಸೊ ದೊಡ್ಡ ಮೂವಿ ಮಾತ್ರ ನೋಡಬಾರ್ದು. ಈ ತರ ಸಣ್ಣ ಪುಟ್ಟ ಮಾಡಿದ್ರು ನೀವು ಎಂಕರೇಜ್ ಮಾಡಿದ್ರೇನೆ ಅದು ಮುಂದಕ್ಕೆ ಹೋಗುತ್ತೆ. ಸೊ ಎಲ್ಲರೂ ದಯವಿಟ್ಟು ನೀವು ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೋಡಿ. ಈ ಮೂವಿ ಖಂಡಿತ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಬಿಕಾಸ್ ಮೇಕಿಂಗ್ ವೈಸು, ಕ್ಯಾಮ್ರಾ ವೈಸು, ಸ್ಕ್ರೀನ್ ಪ್ಲೇ ವೈಸು ನಿಮಗೆ ಎಲ್ಲ ಚೆನ್ನಾಗಿದೆ. ಒಂದು ಖುಷಿ ಇದೆ.